ಬೆಂಗಳೂರಿನ ಬಹಳ ಕಡೆ ನೀವು ಗಮನಿಸಿರ್ತೀರಾ, ಕೆಲ ರಸ್ತೆ ಪಕ್ಕದಲ್ಲಿ ವಾಹನಗಳನ್ನ ನಿಂತಲ್ಲೇ ನಿಲ್ಸಿರ್ತಾರೆ. 1 ವರ್ಷ ಆದ್ರೂ ಆಯ್ತು, 10 ವರ್ಷ ಆದ್ರೂ ಆಯ್ತು, ಧೂಳು ಇಟ್ಕೊಂಡು ನಿಂತಿರುತ್ತೆ. ಅದಕ್ಕೆ ಯಾರು ವಾರಸ್ತಾರರು, ಯಾರ್ದದು, ಇದೇನು ಕೂಡ ಕ್ಲಾರಿಟಿ ಇರಲ್ಲ. ಅಂತ ವಾಹನಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗಿದೆ. ಅಂತ ವಾಹನಗಳ ಟೋಯಿಂಗ್ ಕಾರ್ಯಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಚಾಲನೆಯನ್ನ ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲಿ ವಾಹನಕ್ಕೆ ಸ್ಟಿಕ್ಕರ್ಗಳನ್ನ ಅಂಟಿಸಲಾಗುತ್ತೆ. 1 ವಾರ ನಿಮಗೆ ಟೈಮ್ ಕೊಡ್ತಾರೆ. ವಾಹನಕ್ಕೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಅದರ ಚಕ್ರವನ್ನ ಕೂಡ ಲಾಕ್ ಮಾಡಿರ್ತಾರೆ. ಕ್ವೀನ್ಸ್ ರಸ್ತೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಕಾರ್ಯಾಚರಣೆ ಆರಂಭ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿರುವಂತಹ ಅನಾಥ ವಾಹನಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ. ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ಮಾಲೀಕರಿಗೆ 7 ದಿನದ ಗಡುವನ್ನ ಕೊಡಲಾಗುತ್ತೆ. ಮಾಲೀಕರು ಬರದೇ ಹೋದ್ರೆ ವಾಹನ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಲಾಗುತ್ತೆ. ಈಗ ಆಲ್ರೆಡಿ ನೋಟಿಸ್ ಅಂಟಿಸುವಂತ ಕಾರ್ಯ ಶುರುವಾಗಿದೆ. ಅದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ನೀವು ಕೂಡ ಏನಾದ್ರೂ ನಿಮ್ಮ ಮನೆ ಮುಂದೆನೋ ಅಥವಾ ಪಕ್ಕದ ರೋಡಲ್ಲೋ ಏನೋ ವೆಹಿಕಲ್ ನಿಲ್ಲಿಸಿ ಬಹಳ ದಿನದಿಂದ ಧೂಳು ಹಿಡಿತಾ ಇದ್ರೆ ಹೋಗಿ ಬೇಗ ಕ್ಲೀನ್ ಮಾಡಿ ಅಲ್ಲಿಂದ ತೆಗೆದ್ಬಿಡಿ. ಯಾಕಂತ ಅಂದ್ರೆ ಈಗ ನೋಟಿಸ್ ಅಂಟಿಸಿ ಆ ನಂತರದಲ್ಲಿ ನೀವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಲ್ಲ, 25 ಪ್ರಶ್ನೆ ಕೇಳ್ತಾರೆ. FC ಆಗಿದ್ಯಾ, ಇನ್ಶೂರೆನ್ಸ್ ಆಗಿದ್ಯಾ, ಯಾಕೆ ಅಲ್ಲಿಟ್ಟಿದ್ದೆ, ಏನು ಎತ್ತ, ಆ ತಲೆ ಬಿಸಿಗೆಲ್ಲ ಕಿತ್ತ ಈಗಲೇ ಹೋಗಿ ನೀವು ಆ ಗಾಡಿನ ಬೇಗ ತಗೊಂಡ್ಬಿಡಿ. ಇಲ್ಲ ಅಂತ ಅಂದ್ರೆ ಸಮಸ್ಯೆ. ಇನ್ ಕೇಸ್ ನಿಮ್ಮ ಮನೆ ಮುಂದೆ ಮತ್ತೊಂದು ಥರದ ಗಾಡಿ ಇದ್ರೆ ಇನ್ಫಾರ್ಮ್ ಕೂಡ ಮಾಡಿ. ನಿಮಗೂ ಗೊತ್ತಿರಲ್ಲ, ಯಾವುದೋ ಗಾಡಿ ಇರುತ್ತೆ, ಕಿರಿಕಿರಿ, ಯಾರಿಗೆ ಹೇಳೋಣ ಅಂತ ಅಂದರೆ ಅದಕ್ಕೆ ಮಾಲೀಕರು ಯಾರು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅವ್ರನ್ನ ನೀವು ಸಂಪರ್ಕಿಸೋದಕ್ಕೆ ಭಾಳ ಕಷ್ಟಪಡ್ತಾ ಇದ್ರೆ ಸುಮ್ಮನೆ ಹೋಗಿ GBA ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡಿ. ಅವ್ರು ಬಂದು ಅದಾದ ನಂತರ ಉಳಿದಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಲಕ್ಷ್ಮೀ ನರಸಿಂಹ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟರೆ ಬನ್ನಿ ನೋಡ್ಕೊಂಬೋಣ. ರಸ್ತೆ ಬದಿಗಳಲ್ಲಿ ಮತ್ತೆ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಯಾರ್ಯಾರು ಆ ಬಿಡಾಡಿ ವಾಹನಗಳನ್ನು ನಿಲ್ಲಿಸಿದ್ದಾರೆ ಅವರಿಗೆ ಬಿಸಿ ಮುಡ್ತಕ್ಕಂಥ ಕಾರ್ಯಾಚರಣೆ ಶುರುವಾಗಿದೆ. GBA ಮತ್ತು ಟ್ರಾಫಿಕ್ ಪೊಲೀಸರು ಒಟ್ಟಾಗಿ ಸೇರಿ ಕಾರ್ಯಾಚರಣೆ ತೊಗಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರು ಈ ಒಂದು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ, ಈ ವಾಹನಗಳಿಗೆ ಸಚಿವರೇ ಸ್ಟಿಕ್ಕರ್ ಅನ್ನ ಅಂಟಿಸಿ ಗಾಡಿಯನ್ನ ಲಾಕ್ ಮಾಡಿ ಹೋಗಿದ್ದಾರೆ. ಈ ಒಂದು ವಾಹನ ಏನಿತ್ತು ಹಲವು ತಿಂಗಳುಗಳಿಂದ ಇಲ್ಲೇ ಇತ್ತು. ಸೊ ಸಾರ್ವಜನಿಕರ ಹೋರಾಟಕ್ಕೆ ಟ್ರಾಫಿಕ್ ಕೂಡ ಸಮಸ್ಯೆ ಆಗ್ತಾ ಇತ್ತು. ಸೊ ಹೀಗಾಗಿ ಕಾರ್ಯಾಚರಣೆ ಭಾಗವಾಗಿ ಇವತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ಕ್ವೀನ್ಸ್ ರಸ್ತೆಯಲ್ಲಿ ಈ ಒಂದು ವಾಹನಕ್ಕೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಸ್ಥಳವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವಾಹನದ ಸಂಖ್ಯೆ ಮತ್ತೆ ನೋಟಿಸ್ ಅನ್ನ ಯಾರು ಕೊಟ್ಟರು, ಸ್ಥಳೀಯ ಮಟ್ಟದ ಅಧಿಕಾರಿ ಅವರು, ಮತ್ತೆ ಅವರ ಹುದ್ದೆ ಏನು, ಮತ್ತೆ ಅವರ ಸೀಲ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಯಾರು ಈ ವಾಹನದ ಮಾಲೀಕರಿದ್ದಾರೆ ಕೂಡಲೇ ಬಂದು ಈ ವಾಹನವನ್ನ ಎತ್ಕೊಂಡು ಹೋಗ್ಬೇಕು, ತೆರವು ಮಾಡಬೇಕು. 7 ದಿನದ ಒಳಗಾಗಿ ಈ ವಾಹನವನ್ನ ತೆರವು ಮಾಡಬೇಕು. ಪಕ್ಕದಲ್ಲೂ ಕೂಡ ಗಮನಿಸ್ತೀರಾ, ಆ ಒಂದು ವಾಹನ ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ, ಅಂದ್ರೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 7 ದಿನದ ಒಳಗಾಗಿ ಅವರೇ ಬಂದು ಈ ವಾಹನಗಳನ್ನ ತೆರವು ಮಾಡಿಕೊಂಡು ಹೋಗ್ಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರ ಸಮೇತ ಬಂದು ವಾಹನವನ್ನ ಟೋಯಿಂಗ್ ಮಾಡಲಾಗುತ್ತೆ. ಸೊ ಬಳಿಕ ಅವರು ಟೋಯಿಂಗ್ ಚಾರ್ಜಸ್ ಮತ್ತೆ ಏನು ನೋ ಪಾರ್ಕಿಂಗ್ ನಿಲ್ಲಿಸಿರ್ತಕ್ಕಂಥ ದಂಡವನ್ನು ಕೂಡ ಕೊಟ್ಟು ಗಾಡಿಯನ್ನ ಬಿಡಿಸ್ಕೊಂಡು ಹೋಗ್ಬೇಕು. ಸೊ ಮತ್ತೆ ಅವರು ಬರಲಿಲ್ಲ ಅಂತಂದ್ರೆ, ಇಷ್ಟಾದ್ರೂ ಕೂಡ ಬರಲಿಲ್ಲ ಅಂತಂದ್ರೆ ಮತ್ತೆ 15 ದಿನ ಅವಕಾಶ ಕೊಟ್ಟು ಸೊ ನೋಟಿಸ್ ಕೊಟ್ಟು ಮತ್ತೆ ಈ ಒಂದು ವಾಹನಗಳನ್ನ ಬಹಿರಂಗ ಹರಾಜು ಹಾಕ್ತಕ್ಕಂಥ ಕೆಲಸವನ್ನ ಸ್ಥಳೀಯ ನಗರ ಪಾಲಿಕೆ ಹಾಗೂ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾರೆ. ಬೆಂಗಳೂರಿನಲ್ಲಿ ಸುಮಾರು 1500 ಈ ರೀತಿ ವಾಹನಗಳು ರಸ್ತೆ ಬದಿ ನೋ ಪಾರ್ಕಿಂಗ್ ಅಲ್ಲಿ ಗುಜರಿ ರೀತಿ, ಸ್ಕ್ರಾಪ್ ರೀತಿ ಬಿಟ್ಟೋಗಿದ್ದಾರೆ. ಸೊ ಅವುಗಳನ್ನ ತೆರವು ಮಾಡೋದಕ್ಕೆ ಇವತ್ತು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಪೊಲೀಸರು ಸದ್ಯಕ್ಕೆ 1581 ವಾಹನಗಳನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ. ವಾಹನಕ್ಕೆ 1 ವಾರದ ನೋಟಿಸ್ ಕೂಡ ಕಳಿಸ್ತಾರೆ, ನೋಟಿಸ್ ಅನ್ನ ಅಂಟಿಸ್ತಾರೆ. ವಾರದ ನಂತರ ತೆರವು ಮಾಡಲಿಲ್ಲ ಅಂತಂದ್ರೆ ಟೋಯಿಂಗ್ ಮಾಡ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅತಿಕ್ರಮಣ ಕಾನೂನು ಉಲ್ಲಂಘನೆಯಾಗುತ್ತೆ, ಬೆಂಗಳೂರು ಅಸ್ತಿತ್ವವಾಗಿ ಕಾಣೋದಕ್ಕೆ ಇದೇ ಕಾರಣ ಆಗಿದೆ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಒಂದು ವರದಿ ಕೊಟ್ಟಿದ್ದಾರೆ. ಬಿಡಾಡಿ ವಾಹನಗಳನ್ನ ತೆರವು ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ತಾವೇ ಸ್ಟಿಕ್ಕರ್ ಅನ್ನ ಅಂಟಿಸಿ ನೋಟಿಸ್ ಅನ್ನ ಕೊಟ್ಟು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ, ಅದರ ಮಧ್ಯೆ ಬೀದಿ ಬದಿ ವ್ಯಾಪಾರಗಳ ವಿರೋಧ ಕೂಡ ಇದೆ. ಸೊ ಅದ್ರ ಮಧ್ಯೆ ಮತ್ತೊಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ತುಂಬಾನೇ ಸಮಸ್ಯೆ ಐತಿ. ಈ ರೀತಿ ಬಿಡಾಡಿ ವಾಹನಗಳು ಶಾಶ್ವತವಾಗಿ ನಿಲ್ಲಿಸಿ ಹೋಗಿರೋದ್ರಿಂದ ಹೋರಾಟಕ್ಕೆ, ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಿತ್ತು. ಸೊ ಕಾರ್ಯಾಚರಣೆ ಶುರುವಾಗಿರೋದ್ರಿಂದ ಈ ರೀತಿ ವಾಹನ ಬಿಟ್ಟೋದ್ರಿಗೆ ತಾವೇನು ಈ ಮೂಲಕ ಮನವಿ ಮಾಡ್ತೀರಾ ಸರ್? ನಾನು ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ. ನೀವು ರೋಡಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ, ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ, ಸರ್ಕಾರ ಏನು ಮಾಡಲ್ಲ ಅನ್ನೋ ಒಂದು ಬಂಡ ಧೈರ್ಯನೋ ಏನೋ. ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಈ ಬೀಡಾಡಿ ವಾಹನಗಳನ್ನ ಅವರು ತೆರವು ಮಾಡಿಲ್ಲ. ಈಗ ಹಂಗಾಗಿ ಅನಿವಾರ್ಯವಾಗಿ ಇವತ್ತಿಂದ ನಾವು ಅದಕ್ಕೆ 1 ವಾರ ನೋಟಿಸ್ ಅನ್ನ ಅಂಟಿಸಿ ಗಾಡಿ ಮೇಲೆ ಆ ವೀಲ್ಗೆ ಕ್ಯಾಪ್ ಅನ್ನ ಹಾಕ್ತಾ ಇದ್ದೇವೆ.
ಒಂದು ವಾರದಲ್ಲಿ ಅವರು ಒಂದು ಸಣ್ಣ ಪೆನಲ್ಟಿ ಕಟ್ಟಿ ವಾಪಸ್ ತಗೊಳ್ಬೋದು ಗಾಡಿಯನ್ನ. ಒಂದು ವಾರದಲ್ಲಿ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಸರ್, ಅಂದ್ರೆ ರೆಗ್ಯುಲರ್ ವಾಹನಗಳು ಕೂಡ ಒಂದಷ್ಟು ಪಾರ್ಕಿಂಗ್ ಮಾಡ್ತಾರೆ, ಸೊ ಅಂತವುಗಳು ಅನ್ವಯ ಆಗುತ್ತಾ? ಬರೀ ಈ ರೀತಿ ವಾರಗಟ್ಲೆ ಅಥವಾ ತಿಂಗಳು ಏನು ಕಾಲಮಿತಿಯನ್ನು ನಿಗದಿ ಮಾಡಿದ್ದೀರಾ ಸರ್ ಅದಕ್ಕೆ? ವಾರಗಟ್ಲೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ, ಖಂಡಿತ ಹೌದು. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಂ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನು ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ. ಫುಟ್ಪಾತ್ ಕಾರ್ಯಾಚರಣೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಸುಮಾರು 450 ಕಿಲೋಮೀಟರ್ ಫುಟ್ಪಾತ್ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಸೊ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಸೊ ಎಷ್ಟು ಟಾರ್ಗೆಟ್ ಇನ್ನ ರೀಚ್ ಆಗಬೇಕು ಅಂತ? ನಾವು 1,500 ಕಿಲೋಮೀಟರ್ ಆದರೂ ಖಂಡಿತ ಕನಿಷ್ಠ ಮಾಡಬೇಕು ಅಂತ ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವು ಮುಖ್ಯ ರಸ್ತೆಗಳು, ಅಲ್ಲಿ ವಾಹನ ಸಂಚಾರನೂ ಜಾಸ್ತಿ ಇರುತ್ತೆ, ಪಾದಾಚಾರಿಗಳು ಜಾಸ್ತಿ ಇರ್ತಾರೆ. ಪಾದಾಚಾರಿ ಮಾರ್ಗ ಓಡಾಡಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲೇ ಅವರು ರೋಡ್ಗೆ ಬರೋದು, ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾವು ನೋವು ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಪ್ರಯಾರಿಟಿಯನ್ನ ಮುಖ್ಯ ರಸ್ತೆಗಳಿಗೆ ಕೊಟ್ಟಿದ್ದೇವೆ. ಕನಿಷ್ಠ 1,500 ಕಿಲೋಮೀಟರ್ ಆದ್ರೂ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಕಾರ್ಯಾಚರಣೆ ಪ್ರಮುಖವಾಗಿ ಒಂದು ಅಡ್ಡಿ ಇದೆ. ಸೊ ಖಾಸಗಿಯವ್ರಿಗೆ ಮಾತ್ರ ಅಥವಾ ಸರ್ಕಾರಕ್ಕೂ ಅನ್ವಯ ಆಗುತ್ತೆ? ಯಾಕಂದ್ರೆ ನಂದಿನಿ ಪಾಲರ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ ಆಗಿರ್ಬೋದು, ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಎಲ್ಲವೂ ಕೂಡ ಫುಟ್ಪಾತ್ ಅಲ್ಲಿ ಇದೆ. ಅವಾಗ ತೊಂದರೆ ಆಗಲ್ವಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾವ್ರೆ. ಕಾಮನ್ ಅಲ್ವಾ ಸರ್? ನಿಜ, ಅವರು ಕೇಳೋದು ಸರಿ ಇದೆ, ಅದನ್ನ ನಾವು ಜವಾಬ್ದಾರಿ ಒಪ್ಕೊಳ್ಳೇಬೇಕು. ಈಗ ಟಾಯ್ಲೆಟ್ ಕೆಲವು ಕಡೆ ಕಟ್ಬಿಟ್ಟಿದ್ದಾರೆ, ಅದನ್ನ ಮುಂದಿನ ದಿನಗಳಲ್ಲಿ ಗ್ರಾಜುವಲ್ ಆಗಿ ಶಿಫ್ಟ್ ಮಾಡ್ತೇವೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ಸು ಕೆಲವು ಕಡೆ ಫುಟ್ಪಾತ್ ಮೇಲೆ ಇದ್ದಾವೆ. ನಾನು ಈಗಾಗಲೇ ಬೆಸ್ಕಾಂ ಅವ್ರಿಗೂ ಕೂಡ ಹೇಳಿದ್ದೇನೆ, ಅವ್ರ ಜೊತೆನೂ ಒಂದು ಸದ್ಯದಲ್ಲಿ ಸಭೆ ಮಾಡಿ ಅದನ್ನು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾನು ಅವರಿಗೂ ಕೂಡ ಒತ್ತಾಯ ಮಾಡ್ತೇನೆ. ಇವೆಲ್ಲ ಸಮಸ್ಯೆಗಳಿದ್ದಾವೆ, ಆದರೆ ತಾವು ಅರ್ಥ ಮಾಡ್ಕೊಳ್ಳಿ, 100ಕ್ಕೆ 100 ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದು ನಮ್ಮ ಸಮಾಜದಲ್ಲಿ ಹೇಳ್ಬೋದು, ಭಾಷಣ ಮಾಡ್ಬೋದು, ಆದರೆ ಪ್ರಾಕ್ಟಿಕಲಿ ಏನೇನು ಸಾಧ್ಯ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಹೋಗಬೇಕು. ಹಾಗಂತೇಳಿ ನೀವು ಹೇಳಿದ್ದನ್ನು ನಾವು ಯಾವುದು ಇಗ್ನೋರ್ ಮಾಡ್ತಾ ಇಲ್ಲ, ಗಮನಕ್ಕೆ ತಗೊಂಡಿದ್ದೇವೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ. ಒಟ್ಟಾರೆ ಕಾರ್ಯಾಚರಣೆಗೆ ಎಲ್ಲರೂ ಕೂಡ ಬೆಂಬಲ ಕೊಡಿ, ನಿಮ್ಮ ಸಲಹೆ ಸೂಚನೆಗಳು ಕೂಡ ನಾವು ಆಹ್ವಾನ ಮಾಡ್ತೀವಿ. ಬಟ್ ಆದರೆ ಕಾರ್ಯಾಚರಣೆಗೆ ಬೆಂಬಲ ಕೊಡಿ ಅಂತಕ್ಕಂಥ ಮನವಿಯನ್ನ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.